ಎಲ್ರಿಗೂ ಗುಡ್ ಮಾರ್ನಿಂಗ್. ಇವಾಗ ನಾವಿದ್ದೀವಿ ವಾರಣಾಸಿ. ಇವಾಗ ನಾವು ಸ್ನಾನ ಮಾಡೋಣ ಅಂದ್ಬಿಟ್ಟು ನದಿಗೆ ಹೋಗ್ತಿದ್ದೀವಿ. ಸ್ನಾನ ಮಾಡಿ ಅಲ್ಲೇ ನಾವು ದರ್ಶನಕ್ಕೆ ಹೋಗ್ತೀವಿ. ಸೊ ನೋಡ್ತಾ ಇರ್ಬೋದು ಜನ ಯಾವ ಥರ ಇದ್ದಾರೆ ಇಲ್ಲೂ ಅಂತ. ತುಂಬ ರಶ್ ಇದೆ ಎಲ್ಲೂ. ಒಂದು ತೋರಿಸ್ತೀನಿ ನೋಡಿ ಬ್ಯಾಕ್ ಸೈಡ್ ಹೆಂಗಿದೆ ಅಂತ. ಜನ ಹೆಂಗೆ ಹೋಗ್ತಿದ್ದಾರೆ, ಸಿಕ್ಕಾಡ ರಶ್. ಶ್ರೀ ಕಾಶಿ ವಿಶ್ವನಾಥ್ ಮಾತನ್ನ ನೋಡೋದಕ್ಕೋಸ್ಕರ ನಿಂತಿರುವಂತ ಜನಸಾಗರ ನೋಡಬಹುದು ನೀವು. ಆಲ್ಮೋಸ್ಟ್ ಇದು 1-2 ಕಿಲೋಮೀಟರ್ ದೂರ ನಮಗೆ ಜನ ಕ್ಯೂ ಕಾಣಿಸ್ತಾ ಇದೆ. ನೋಡ್ತಾ ಇದಿಲ್ಲ ನೀವು. ಅಲ್ಲಿಂದನೂ ನೋಡಿದೆ ರೀ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಈಗ ನಾವು ಇನ್ನು ಸ್ಥಾನಕ್ಕೆ ಹೋಗ್ತಿದ್ದೀವಿ. ಫ್ರೆಶ್ ಆಗಿ ಬಂದು ಇಲ್ಲಿ ನಿಂತ್ಕೊಂಡ್ರೆ ಯಾವಾಗ ಕ್ಯೂ ದರ್ಶನ ಆಗುತ್ತೆ ಅಂತ ಗೊತ್ತಿಲ್ಲ. ಮುಗಿದು ಇನ್ನು ಹೋಗ್ತಾನೆ ಇದೆ, ಕ್ಯೂ ಹೋಗ್ತಾನೆ ಇದೆ, ಜನ ಬರ್ತಾನೆ ಅವರೇ. ನೋಡೋಣ ಎಷ್ಟು ಗಂಟೆಗೆ ನಮ್ಗೆ ದರ್ಶನ ಆಗುತ್ತೆ, ಎಷ್ಟು ಗಂಟೆಗೆ ಕ್ಯೂ ನಿಂತ್ಕೊಂತೀವಿ, ಪ್ರತಿಯೊಂದು ಹೇಳ್ತೀನಿ. ವಿಡಿಯೋ ನೋಡ್ತಾ ಇರಿ. ಇವಾಗ ತಾನೇ ಜಸ್ಟ್ ಗಂಗಾ ನೀರಲ್ಲಿ ಸ್ನಾನ ಮಾಡಿದೆ. ಸೊ ಇವಾಗ ದರ್ಶನಕ್ಕೆ ಹೋಗ್ಬೇಕು. ತುಂಬ ಕ್ಯೂ ಇದೆ, ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಏನು ದರ್ಶನ ಅಂತ ಅಂದ್ಬಿಟ್ಟು. ಬಟ್ ಒಳ್ಳೆ ವ್ಯೂ ಇದೆ ಬ್ಯಾಕ್ ಸೈಡು. ತೋರಿಸ್ತೀನಿ ನೋಡಿ. ಗಂಗಾ ನದಿಯಲ್ಲಿ ಎಷ್ಟು ಜನ ಸ್ನಾನ ಮಾಡ್ತಿದ್ದಾರೆ. ಇಲ್ಲಿ ಯಾವ ರೀತಿ ಇದೆ ಅಂದರೆ ಜನಸಾಗರ ಬಿಟ್ಟರೆ ಇಲ್ಲೆಲ್ಲ ಫ್ರೀ ಇರೋ ಟೈಮಲ್ಲಿ ಬರಬೇಕು. ಈ ಟೈಮಲ್ಲಿ ಬಂದರೆ ಅಂತ ತುಂಬ ಕಷ್ಟ ಇದೆ ನೋಡಿ. ನೋಡ್ತಿದ್ದೀರಾ, ಇವರು 4 ಸಾಧುಗಳು ಇಲ್ಲಿ ವಾರಣಾಸಿಯಲ್ಲಿ. ಇವರು ಏನೋ ಇಲ್ಲೇ ಇದ್ದಾರೆ, ವಾರಣಾಸಿಗೂ ಬಂದಿದ್ದಾರೆ. ಇವರು ಪ್ರಯಾಗ್ರಾಜ್ ಬಿಟ್ಟು ವಾರಣಾಸಿಗೂ ಬಂದಿದ್ದಾರೆ. ನೀವು ನೋಡ್ತಾ ಇದ್ದೀರಲ್ಲ, 4 ಸಾಧುಗಳು. ಸೊ ನಾನು ಕೇಳಿದೆ ಪರ್ಮಿಷನ್ ವಿಡಿಯೋ ತಗೊಳ್ಳೋದಕ್ಕೆ, ತಗೋಬೋದು ಅಂತ ಹೇಳಿದ್ರು. ಸೊ ಹಂಗಾಗಿ ಕ್ಯೂ ಅಲ್ಲಿ ನಿಂತಿದ್ದೀವಿ. ಫುಲ್ಲು ರಶ್ ಇದೆ, ನೋಡ್ತಾ ಇದ್ದೀರಲ್ಲ, ಸಿಕ್ಕಾಪಟ್ಟೆ ರಶ್ ಇದೆ. ಯಾವಾಗ ಜರ್ನಿ ಆಗುತ್ತೆ ಗೊತ್ತಿಲ್ಲ. ಇಲ್ಲಿಂದ ಮಿನಿಮಮ್ 2 ಕಿಲೋಮೀಟ್ರು 2.5 ಕಿಲೋಮೀಟ್ರು ಫುಲ್ಲು ರಶ್ ಇದೆ ಅಂತೆ. ನೋಡೋಣ ಎಷ್ಟು ದೂರ ಇದೆ ಅಂತ. ಎಷ್ಟಿದೆಯೋ ಅದು ದೇವಸ್ಥಾನ ರಶ್ ನೋಡೋಣ. ಗುರು ಇನ್ನೂ ಕ್ಯೂ ಅಲ್ಲೇ ಇದ್ದೀವಿ. ಇನ್ನೂ ಕ್ಯೂ ತುಂಬ ಇದೆ ನೋಡಿ. 1 ಅವರ್ ಆಯಿತು ನಿಂತ್ಕೊಂಡು. ಬಂದಿರೋದೇ ಇವಾಗ ಅಲ್ಲಿಂದ ಬರೀ ಇಷ್ಟೇ ದೂರ, 100 ಮೀಟ್ರ್ ಬಂದಿದ್ದೀವಿ. ಇನ್ನು 2.5-3 ಕಿಲೋಮೀಟ್ರ್ ಹೆಂಗೆ ನಿಂತ್ಕೊಳ್ಳೋದ ಗೊತ್ತಿಲ್ಲ. ಸಂಜೆ ಆಗುತ್ತೆ ಅನ್ನೋ ದರ್ಶನ ಆಗೋಷ್ಟಲ್ಲಿ ಇವತ್ತು ನೋಡಬೇಕು. ಗುರು ನೀವು ನೋಡ್ತಾ ಇದ್ದೀರಲ್ಲ, ಇವಾಗ ನಾವು ಬಂದು 2.5 ಅವರ್ ಆಯಿತು ಕ್ಯೂ ಅಲ್ಲಿ ನಿಂತ್ಕೊಂಡು. 50 ಮೀಟ್ರ್ ಬಂದಿದ್ದೀವಿ ಅಷ್ಟೇ. 50 ಮೀಟ್ರು ಫುಲ್ಲು ಬಿಸಿಲು. ನೋಡ್ತಾ ಇರ್ಬೋದು ಹಿಂದಗಡೆ ನೋಡಿ. ಅಲ್ಲಿ ಆ ಮರದ ಹತ್ರ ಇದ್ವಿ, ಇಲ್ಲಿ ಬಂದಿದ್ದೀವಿ ಅಷ್ಟೇ. 2.5 ಅವರಿಂದ ಫುಲ್ಲು ರಶ್ಶು. ಈ ಕಡೆ ನೋಡ್ರು ಕ್ಯೂ ರಶ್ಶು. ಎಷ್ಟು ಗಂಟೆಗೆ ಆಗುತ್ತೆ ಗೊತ್ತಿಲ್ಲ ನೋಡಿ. ಎಷ್ಟು ರಶ್ ಇದೆ ನೋಡಿ, ತುಂಬ ರಶ್ ಇದೆ. ನನಗಂತೂ ದರ್ಶನ ಮಾಡೋದೇ ಬೇಡ, ಹೋಗೋಣ ಅಂದ್ಕೊಂಡಿದ್ದೆ, ಅಷ್ಟು ರಶ್ ಇದೆ ರೀ ಯಪ್ಪ. ಅಯೋಧ್ಯೆಯಲ್ಲೆಲ್ಲ ಫಸ್ಟ್ 1 ಅವರ್ಗೆಲ್ಲ ದರ್ಶನ ಮುಗಿದಾಯಿತು. ಅಂದರೆ ಸ್ವಲ್ಪ ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಇಲ್ಲಿ ಏನು ಪ್ಲ್ಯಾನ್ ಇಲ್ಲ, ಫುಲ್ಲು ರಶ್ ಇದೆ. ಅದು ಅಲ್ಲಿ ಅಷ್ಟು ರಶ್ ಏನಿಲ್ಲ ಇಲ್ಲಿ. ಬಟ್ ಆದ್ರೂ ಹೋಗೋದೆಲ್ಲ ಕ್ಯೂ ಎಲ್ಲ ತುಂಬ ಚಿಕ್ಕದಾಗಿ ಮಾಡಿದ್ದಾರೆ. ಬೇಗ ಮೂವಿ ಮಾಡ್ತಾ ಇಲ್ಲ, ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಆಗ್ತಿಲ್ಲ ರೀ.
ಗುರು ದಯವಿಟ್ಟು ವಾರಣಾಸಿಗೆ ಯಾರು ಬರೋಕ್ಕೆ ಹೋಗ್ಬೇಡಿ. ಬೆಳಗ್ಗೆ 8 ಗಂಟೆಗೆ ನಿಂತಿರೋದಕ್ಕೆ ಮಧ್ಯಾಹ್ನ 2 ಗಂಟೆ ಆಗಿದೆ, ಇನ್ನೂ ದರ್ಶನ ಆಗಿಲ್ಲ, ಇನ್ನೂ ಅರ್ಧ ತಾರೀಕು ಬಂದಿಲ್ಲ. ಅರ್ಧ ಗಂಟೆ ದರ್ಶನ, ಇದು ಅರ್ಧ ಗಂಟೆ 5 ನಿಮಿಷ ದರ್ಶನಕ್ಕೆ ಒಂದಿನ ಎಲ್ಲ ಫುಲ್ ವೇಸ್ಟ್ ರೀ. ಬೇಕಾದ್ರೆ ಅನ್ಸೀಸನಲ್ಲಿ ಬಂದ್ಬಿಟ್ಟು ನೋಡ್ಕೊಂಡೋದ್ರು ಆಗುತ್ತೆ. ಇಷ್ಟೊಂದು ರಿಸ್ಕ್ ತೊಗೊಂಡು ಬರೋಂಥದ್ದು ಯಾರೋ ಪ್ರಯತ್ನ ಮಾಡೋಕೆ ಹೋಗ್ಬೇಡಿ, ವಾರಣಾಸಿಗೆ ಬರೋಕ್ಕೆ ಹೋಗ್ಬೇಡಿ. ಅಯೋಧ್ಯೆಗೆ ಹೋಗಿ ಅಯೋಧ್ಯೆ ಸ್ಟೋಕೆ ಗುಡ್, ಯಾಕಂದ್ರೆ 5 ನಿಮಿಷಕ್ಕೆ ನಿಮ್ಗೆ ದರ್ಶನ ಆಗುತ್ತೆ. ಬಟ್ ಇಲ್ಲಂತೂ ವಾರಣಾಸಿ ಅಂತೂ ವೇಸ್ಟ್ ನಿಜವಾಗ್ಲು. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿ ಏನು ಮಾಡಿಲ್ಲ, ಹೆಂಗಂಗೆ ಬಿಟ್ಬಿಟ್ಟವ್ರೆ. ಫುಲ್ಲು ಎಲ್ಲ ಜನ ಸಿಕ್ಕಾಪಟ್ಟೆ ರಶ್ಶು, ಮೂನೇ ಆಗ್ತಿಲ್ಲ ರೀ, ಸಿಕ್ಕಾಪಟ್ಟೆ ಕ್ರೌಡ್ ಇದೆ ನೋಡಿ. ನೋಡ್ತಾ ಇರಲಿಲ್ಲ ನೋಡ್ರಿ, ಅಲ್ಲಿವರೆಗೂ ಇದೆ. ಇವಾಗ 1.5-2 ಕಿಲೋಮೀಟರ್ ದೂರದಿಂದ ಬಂದಿರೋದು ಲೈನಲ್ಲಿ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಎಲ್ಲರೂ ನೋಡ್ಕೊಂಡು ಬನ್ನಿ, ಇಲ್ಲಿ ಬರೋಕ್ಕೆ ಹೋಗ್ಬೇಡ್ರಿ ದಯವಿಟ್ಟು, ಆಯ್ತಾ? ಹಂಗೆ ಮಾಡಿ. ಸಾರಿ, ವಿಡಿಯೋ ಮಾಡೋಕ್ಕಾಗಲಿಲ್ಲ ವಾರಣಾಸಿಯಲ್ಲಿ, ಯಾಕೆಂದರೆ ತುಂಬ ರಶ್ ಇತ್ತು. ಮೊಬೈಲು ಬಿಡಲಿಲ್ಲ, ಆಗಲಿಲ್ಲ, ಫುಲ್ ಹುಷಾರಿಲ್ಲ. ಇವತ್ತು ಅಲ್ಲಿ ಕ್ಯೂವಲ್ಲಿ 12 ಅವರ್ ಕ್ಯೂವಲ್ಲಿ ನಿಂತಿದ್ದೀವಿ. ಇವತ್ತು ಬೆಳಗ್ಗೆ 9 ಗಂಟೆ ನಿಂತ್ಕೊಂಡಿದ್ದಕ್ಕೆ 8 ಗಂಟೆಗೆ ದರ್ಶನ ಆಗಿದ್ದು ನಮಗೆ. 8-8:15 ಆಚೆ ಬಂದಿದ್ದು ನಾವು. ಸೊ ರೂಮ್ ಬರೋಷ್ಟಲ್ಲಿ 9 ಗಂಟೆ ಆಯಿತು. ಬೆಳಗ್ಗೆ ನಾವು ರೂಮಿಂದ ಹೊರಟಿದ್ದು ಬೆಳಗ್ಗೆ ಒಂದು 7 ಗಂಟೆ 7:15 ಹೊರಟ್ವಿ. ಸೊ ಸ್ನಾನ ಏನೆಲ್ಲ ಮಾಡಿ ಆಲ್ಮೋಸ್ಟು ಎಲ್ಲ ಒಂದು 14 ಅವರ್ಸ್ ಆಯಿತು ದರ್ಶನ ಎಲ್ಲ ಮಾಡಿ ಮುಗಿಸ್ಕೊಂಬರೋಷ್ಟರಲ್ಲಿ. ತುಂಬ ಕ್ರೌಡ್ ಇತ್ತು. ಸೊ ಇವತ್ತು ಡಿಸೈಡ್ ತೊಗೊಂಡಿದ್ದೇನೆಂದರೆ ಬರಬಾರ್ದಿತ್ತು ಈ ಟೈಮಿಗೆ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಪ್ರಯಾಗ್ರಾಜಲ್ಲೇ ಆ ಥರ ಆಗಲ್ಲ. ಬಟ್ ಏನಂದರೆ ಬಿಸಿಲಲ್ಲಿ ನಿಂತಿದ್ದ ಕಡೆ ನಿಲ್ಲಿಸ್ಬಿಟ್ರಿ, ಮೂರೇ ಮಾಡಲಿಲ್ಲ. ನಿಂತಿದ್ದ ಕಡೆ ನಿಂತಿದ್ದೀವಿ, 10 ಹೆಜ್ಜೆ ಹಾಕಿದ್ರೆ ಸ್ಟಾಪು. ಇದ್ದಿದ್ದೆಷ್ಟು 2 ಕಿಲೋಮೀಟ್ರ್ ಅಷ್ಟೇ. 2 ಕಿಲೋಮೀಟ್ರಿಗೆ ಈ ಥರ ಮಾಡಾಕ್ಬಿಟ್ಟು ಅಯೋಧ್ಯೆಯಲ್ಲಿ ಆದಷ್ಟು ನೀಟಾಗಿ ದರ್ಶನ ನಮಗೆ ಇಲ್ಲಿ ಅದು ವಾರಣಾಸಿಯಲ್ಲಿ ಆಗಲಿಲ್ಲ. ಸೊ ಅಲ್ಲಿದ್ದಷ್ಟು ಜನ ಅಲ್ಲಿದ್ದಷ್ಟು ಇಲ್ಲಿ ಇರಲಿಲ್ಲ. ಮಾತಾಡೋಕ್ಕೂ ಆಗ್ತಿಲ್ಲ, ಸಾರಿ, ಬೇಜಾರು ಮಾಡ್ಕೊಬೇಡಿ. ಸೊ ಸ್ವಲ್ಪ ಏನಾದರೂ ಇದಾಗಿದ್ದರೆ ಮಾತು ಸ್ವಲ್ಪ ಇದಾಗ್ತಿದ್ರೆ ಆಗ್ತಿಲ್ಲ. ಫುಲ್ಲು ಮೂಗೆಲ್ಲ ಬ್ಲ್ಯಾಕ್ ಆಗಿ ಗಂಟಲಲ್ಲಿ ಇದಾಗ್ಬಿಟ್ಟಿದೆ. ಸಿಗೋಣ, ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ನಾನು ನಿಮಗೆ ನಾಳೆ ಪ್ರಯಾಗ್ರಾಜ್ಗೆ ಹೋಗ್ತೀನಿ. ಸೊ ಅಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಅಲ್ಲಿ ಯಾವ ಥರ ಇರುತ್ತೆ ಏನು ಅಂತ. ಸೊ ನಾವು ಬಂದಿದ್ದೆ ಕುಂಭಮೇಳಗೋಸ್ಕರ. ಸೊ ಕುಂಭಮೇಳ ಹೇಗಿರುತ್ತೆ ಅಂತ ನಾಳೆ ತೋರಿಸ್ತೀನಿ. ಇವಾಗ ರೂಮಲ್ಲಿ ಸ್ಟೇ ಆಗ್ತಿದ್ದೀನಿ. ಓಕೆ, ಬಾಯ್, ಗುಡ್ ನೈಟ್ ಎವ್ರಿವನ್, ಬಾಯ್.